ಸೊ ಎಲ್ರಿಗೂ ಇರೋ ಪ್ರಶ್ನೆ, ಆಲ್ ಆಫ್ ಅ ಸಡನ್ ಯಾಕೆ ಇಷ್ಟು ದೊಡ್ಡ ಪ್ರಕರಣಗಳು ಅಥವಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತ. ಸೊ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿ ಸರ್ಕಾರಕ್ಕೆ ಹೇಳಬೇಕಾಗಿರುವಂತಹ ಅಂಶಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ನಾವು. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇದೆ. ಒಂದು ಜಿಲ್ಲೆ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಬಹುತೇಕ ಪ್ರಕರಣಗಳಿಗೆ ಕಾರಣ ಗೊತ್ತಿಲ್ಲ, ಅಂದರೆ ನೇಚರ್ ಆಫ್ ಡೆತ್ ಗೊತ್ತಾಗ್ತಾ ಇಲ್ಲ, ನೇಚರ್ ಆಫ್ ಹಾರ್ಟ್ ಅಟ್ಯಾಕ್ ಗೊತ್ತಾಗ್ತಾ ಇಲ್ಲ. ಹಲವು ಸಾವುಗಳ ಬಗ್ಗೆ ಮಾಹಿತಿನೇ ಇಲ್ಲ. ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಕೆಲವರು ಸಾವನ್ನಪ್ಪಿದ್ದಾರೆ. ಅಂದರೆ ಲೇಟ್ ಮಾಡಿದ್ದು, ನಿರ್ಲಕ್ಷ್ಯ ವಹಿಸಿದ್ರು. ಗ್ಯಾಸ್ಟ್ರಿಕ್ ಇರ್ಬೋದು, ಸುಮ್ಮನೆ ಒಂದು ಸಾಮಾನ್ಯ ಎದೆನೋವು ಇರ್ಬೋದು ಅಂತ ಹೋದವರು ಅವರು ಸಾವನ್ನಪ್ಪಿದ್ರು. ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂತಹ ಸಲಹೆಗಳು ಏನು? ಹಾಗಾದರೆ ಏನು ಮಾಡಬೇಕು? ಹೃದಯಾಘಾತದ ಪ್ರಕರಣಗಳಿಗೆ ಬ್ರೇಕ್ ಹಾಕಿಸೋ ನಿಟ್ಟಿನಲ್ಲಿ ತುರ್ತು ಕ್ರಮಗಳ ಅವಶ್ಯಕತೆ ಮತ್ತು ಸಾಧ್ಯತೆ ಎರಡರ ಬಗ್ಗೆ ಕೂಡ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಇವರು ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲು ಭಾಳ ಸ್ಮಾಲ್ ಇನ್ ಸೈಜು, ಬಟ್ ತುರ್ತಾಗಿ ಇದೇ ಸ್ಯಾಂಪಲ್ ಸೈಜನ್ನು ಇಟ್ಕೊಂಡು ಯಾವುದೇ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಆದರೆ ಪ್ರಿವೆಂಟಿವ್ ಮೆಷರ್ಸನ್ನು, ಅಂದರೆ ಮುಂದೆ ಪ್ರಕರಣಗಳು ಇನ್ನೂ ಹೆಚ್ಚಾಗದಂತೆ ನೋಡಿಕೊಳ್ಳೋ ಚಾನ್ಸಸ್ ಅಂತೂ ಒಂದು ರಿಪೋರ್ಟಿಂದ ಸಿಗುತ್ತೆ. ಸೊ ಏನು ಹೇಳಿದ್ದಾರೆ ಹಾಗಾದರೆ? ಹೃದಯಾಘಾತ ಕೇಸ್ಗಳನ್ನು ಇನ್ನು ಮುಂದೆ ಕಡ್ಡಾಯವಾಗಿ ದಾಖಲೆಗಳಲ್ಲಿ ಉಳಿಸಿ, ಅಂದರೆ ರಿಜಿಸ್ಟರ್ ಮೇಂಟೈನ್ ಮಾಡಿ ಅಂತ. ಈ ಕೋವಿಡ್ನ ಟೈಮ್ನಲ್ಲೂ ಕೂಡ ಅಷ್ಟೇ ರಿಜಿಸ್ಟರ್ನ ಮೇಂಟೈನ್ ಮಾಡಿ ಅಂತ ಇದ್ರು ಗೊತ್ತಾ, ಡೆತ್ ವಿಚಾರದಲ್ಲಿ. ಆವಾಗ ಗೊತ್ತಾಗ್ತಾ ಹೋಯಿತು ಎಷ್ಟು ಏಜ್ನವ್ರು ಸಾವನ್ನಪ್ಪಿದ್ರು, ಹಾರ್ಟ್ ಫೇಲ್ಯೂರ್ ಎಷ್ಟು ಜನಕ್ಕಾಗಿತ್ತು, ಹೈಪರ್ ಟೆನ್ಷನ್ ಹಾರ್ಟ್ ಫೇಲ್ಯೂರ್ನಿಂದ ಎಷ್ಟು ಜನ ಸತ್ರು, ವ್ಯಾಲ್ವ್ನ ಸಮಸ್ಯೆನ ಎಲ್ಲ ಗೊತ್ತಾಗುತ್ತೆ. ರಿಜಿಸ್ಟರ್ ನಿರ್ವಹಣೆ ಮೂಲಕ ಗೊತ್ತಾಗತ್ತೆ. ಹೃದಯಾಘಾತಕ್ಕೆ ಒಳಗಾದ ರೋಗಿಗಳು, ಸಾವನ್ನಪ್ಪಿದವರ ಸಂಪೂರ್ಣ ಮಾಹಿತಿ, ಏಜ್ ಇರ್ಬೋದು ಅಥವಾ ಹಿಂದೆ ಅವ್ರದ್ದು ಹೆಲ್ತ್ ಹಿಸ್ಟ್ರಿ ಏನು ಹೇಳ್ತಾ ಇತ್ತು, ಹೃದಯಕ್ಕೆ ಸಂಬಂಧಪಟ್ಟಂತೆ ಚೆಕಪ್ಪನ್ನು ಅವ್ರು ಮಾಡಿಸ್ಕೊಳ್ತಾ ಇದ್ರಾ ಎವ್ರಿ 6 ಮಂತ್ಸು, ಯಾವ ಏಜ್ನವರು, ಅದೆಲ್ಲ ನೋಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಕಾರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಗುತ್ತೆ. ಈಗ ಒಂದು ಮದ್ದು ಕಂಡುಹಿಡಿಬೇಕು ಅಂದರೂ ಕೂಡ ನಾವು ರೋಗದ ಪ್ಯಾಟ್ರನನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇವರು ಆ ಪ್ಯಾಟ್ರನ್ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ಇಲ್ಲಿ ತನಕ ದಾಖಲಾದವರ, ಕ್ರಿಟಿಕಲ್ ಇದ್ದವರು ಮತ್ತು ಸಾವನ್ನಪ್ಪಿದವರ ಅಂಕಿ ಅಂಶಗಳು ಸೂಕ್ತವಾಗಿ ಬೇಕು. ಅದನ್ನು ಮೇಂಟೈನ್ ಮಾಡೋದಕ್ಕೆ ಎಲ್ಲ ಆಸ್ಪತ್ರೆಗಳಿಗೆ ಶಿಫಾರಸನ್ನು ಕೊಡಿ ಅಂತ ಹೇಳಿದಾರಂತೆ. ಈಗಾಗಲೇ ಅನೇಕರ ಸಾವಿನ ಬಗ್ಗೆ ಮಾಹಿತಿನೇ ಸ್ಪಷ್ಟವಾಗಿಲ್ಲ, ಕ್ಲಾರಿಟಿ ಇಲ್ಲ. ಕೆಲವರು ದಾಖಲಾದರೂ ಪ್ರೈವೇಟ್ ಹಾಸ್ಪಿಟಲ್ ಡೇಟಾ ಸಡನ್ನಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅಂದರೆ ಸಡನ್ನಾಗಿ ಸಿಗಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾದವರ ಡೇಟಾ ಸಿಗುತ್ತೆ. ಹೃದಯಾಘಾತಕ್ಕೆ ಅನೇಕರು ಒಳಗಾಗಿರೋ ಸಾಧ್ಯತೆ ಇದೆ, ಯಾಕಂದರೆ ಅವರೆಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿರ್ತಾರೆ, ಚಿಕಿತ್ಸೆ ಪಡ್ಕೊಂಡಿರ್ತಾರೆ, ಕೆಲವರು ಸ್ಟಂಟ್ ಹಾಕಿಸ್ಕೊಂಡಿರ್ತಾರೆ, ಆ ಬ್ಲಾಕೇಜನ್ನು ಕೆಲವರು ಬ್ಲಾಸ್ಟ್ ಮಾಡಿಸ್ಕೊಂಡಿರ್ತಾರೆ. ಸೊ ಅವ್ರದ್ದೆಲ್ಲ ಪರಿಸ್ಥಿತಿ ಹೇಗೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಕೊಲಾಬ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ರಿಜಿಸ್ಟರ್ ನಿರ್ವಹಿಸಿದ್ರೆ ಮಾನಿಟರಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ತಾಂತ್ರಿಕ ಸಲಹಾ ಸಮಿತಿ ಹೇಳ್ತಾ ಇದೆ. ಬಟ್ ಏನೇ ಆಗಲಿ, ಆತಂಕಕಾರಿ ರೀತಿಯಲ್ಲಿ 6493 ಜನ 6 ತಿಂಗಳಲ್ಲಿ ಸಾವನ್ನಪ್ತಾರೆ ಅಂದರೆ ಯೋಚನೆ ಮಾಡಿ. ಹೃದಯಾಘಾತಕ್ಕೆ ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಕಾರಣ ಇರೋದಿಲ್ಲ. ಸ್ಮೋಕಿಂಗ್ ಅನ್ನೋದು ಕಾಮನೆಸ್ಟು, ಹೈಪರ್ ಟೆನ್ಷನ್ನು ಹಾಗೂ ಡಯಾಬಿಟಿಸ್, ಅದರ ಅರಿವಿನೇ ಇರೋದಿಲ್ಲ. ಅದನಂತರ ಒಬೆಸಿಟಿ ಹಾಗೂ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಕೆಲವು ಅನುವಂಶೀಯತೆ ಇರುತ್ತೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ಇರುತ್ತೆ. 1ನೇ ತಾರೀಕಿಂದ ಹೇಳಿದ್ದಾರೆ, 10 ದಿನದಲ್ಲಿ ಅದರ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿದೆ. ಕ್ವಶ್ಚನೇರ್ ಪ್ರೋಫಾರ್ಮ ಕಳಿಸಿದ್ದೀವಿ. ಸಾವನ್ನು ಅಪ್ಪಿದ್ದಾರೆ ಎಲ್ಲ ಮೆಡಿಸಿನ್ ವಿಭಾಗದವರು ಸಹ ಮನೆಗೆ ಹೋಗಿ ಅವ್ರದ್ದು ಏನು ಮೆಡಿಕಲ್ ಹಿಸ್ಟ್ರಿ ಇತ್ತು. ಬಹಳ ಜನಗಳಿಗೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಈ ಥರ ಮೆಡಿಕಲ್ ಹಿಸ್ಟ್ರಿ ತಿಳ್ಕೊಳ್ಳೋದ್ರ ಪ್ರಕಾರ ಅಧ್ಯಯನ ಮಾಡ್ತಾ ಇದ್ದಾರೆ. 10ನೇ ತಾರೀಕಿನೊಳಗಡೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರಿಗೂ ಸಹ ಅಂದರೆ ಒಂದು ರಿಜಿಸ್ಟ್ರಿ ಮಾಡಬೇಕು. ಯುವಕರಲ್ಲಿ ಯಾವುದೇ ಕಾರಣ ಇಲ್ಲದೆ ಸಡನ್ ಕಾರ್ಡಿಯಾಕ್ ಡೆತ್ ಯುವಕರಲ್ಲಿ ಆದಾಗ ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಕ್ಕಂಥದ್ದು ಸಹ ಬಹಳ ಮುಖ್ಯವಾದ್ದು. ಆಗ ನಮಗೆ ಕಾರಣಗಳು ಗೊತ್ತಾಗುತ್ತೆ, ಎಷ್ಟು ಜನಸಂಖ್ಯೆಯಲ್ಲಿ ಆ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು.